ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಂನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ವಾದಿರಾಜರ ಬಳಿ ನಾವು ಪ್ರಾರ್ಥನೆ ಮಾಡೋ ಕ್ರಮ ಹೇಗೆ ಅನ್ನೋದನ್ನು ನಮಗೆ ಈ ವಾದಿರಾಜ ಕವಚದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಈ ಕ್ರಮವನ್ನು ಅನುಸರಿಸಬೇಕು. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವ ರೀತಿ ವಾದಿರಾಜ ಕವಚದ ಅನುಸಂಧಾನವನ್ನು ನಾವು ಮಾಡಬೇಕು. ನಾವು ವಾದಿರಾಜರು ನಮ್ಮ ಕವಚ ಆಗೋದು ಅಂದರೆ ಹೇಗೆ? ಈ ಕವಚ ಅಂದ್ರೇನು? ನಮ್ಮ ರಕ್ಷಣೆಗೋಸ್ಕರ, ನಮ್ಮ ದೇಹದ ರಕ್ಷಣೆಗೋಸ್ಕರ ಹೊರಗಡೆ ನಾವು ಧರಿಸ್ತೇವೆ ಕವಚವನ್ನು. ಯಾವುದೇ ಬಾಧೆ ಎಲ್ಲಿಂದಲೂ ನಮಗೆ ತಾಕಬಾರ್ದು, ಎಲ್ಲಿಂದಲೂ ನಮಗೆ ಚೂರು ವಿಘ್ನಗಳು ಉಂಟಾಗಬಾರ್ದು. ಆ ರೀತಿ ಕವಚವನ್ನು ಧರಿಸ್ತೀವಿ. ಮಳೆ ಬರ್ತಾ ಇದ್ದರೆ ನಾವೆಲ್ಲ ರೈನ್ ಕೋಟ್ ಹಾಕ್ಕೊಳ್ತೀವಿ. ಚೂರು ಮಳೆಯ ನೀರು ಒಳಗಡೆ ಸೇರ್ಕೊಳ್ಬಾರ್ದು. ಆ ಥರ ಹೊರಗಿನದ್ದು ಒಳಗಡೆ ಚೂರು ಸೇರ್ಕೊಳ್ಬಾರ್ದು. ಆ ರೀತಿಯಲ್ಲಿ ಹಾಗೆ ಇಲ್ಲಿ ವಿಘ್ನಗಳು ಸೇರಬಾರ್ದು. ವಿಘ್ನಗಳು ಸೇರಬಾರ್ದು ಅಂದರೆ ಹೇಗೆ? ನಾವು ಏನೇ ವಸ್ತ್ರಗಳನ್ನು ಹಾಕ್ಕೊಂಡ್ರು ನಮ್ಮ ಮನಸ್ಸು ಒಳಗಡೆ ಬರಲ್ವಾ? ಬಂದೇ ಬರುತ್ತೆ. ಚೆನ್ನಾಗಿ ವಿಘ್ನ ನಮ್ಮ ಮನಸ್ಸಿಗೆ ಉಂಟಾಗುತ್ತೆ. ಮನಸ್ಸೇನೋ ಅಂದ್ಕೊಳ್ಳುತ್ತೆ, ಅಷ್ಟೊತ್ತಿಗೆ ಇನ್ನೇನೋ ಚಂಚಲತೆ ಕಾರಣ ಆಗುತ್ತೆ. ವಿಘ್ನಗಳು ಪುನಃ ಪುನಃ ಹೊರಗಿಂದ ಬರ್ತಾನೇ ಇದೆ. ವಿಘ್ನಗಳು ಒಳಗಡೆ ಸೃಷ್ಟಿ ಆಗಿಬಿಡತ್ತೆ. ಅದು ಹೇಗೆ ಒಳಗಡೆ ಸೇರ್ಕೊಳ್ಳುತ್ತೋ ಗೊತ್ತಾಗಲ್ಲ. ಹೀಗೆ ಕಷ್ಟಗಳು ಅಷ್ಟೇ. ದೇಹಕ್ಕೆ ಒಳಗಡೆ ಮನಸ್ಸಿಗೆ ಕಷ್ಟಗಳು ಯಾವ ರೀತಿಯಲ್ಲಿ ಯಾವ ಪರಿಮಾಣದಲ್ಲಿ ಬರುತ್ತೆ ಅಂತ ಅಂದಾಜು ಆಗೋದಿಲ್ಲ. ಇಷ್ಟೆಲ್ಲ ಇದ್ದಾಗ ಹೊರಗಡೆ ನಾವು ಎಷ್ಟಂತ ನಾವು ಕವಚವನ್ನು ಧರಿಸಿ ಏನು ಉಪಯೋಗ? ನಿಜವಾದ ಕವಚ ಹಾಗಾದ್ರೆ ಯಾವುದನ್ನು ಧರಿಸಬೇಕು? ವಾದಿರಾಜ ಕವಚ ಧರಿಸಬೇಕು. ವಾದಿರಾಜರನ್ನು ಕವಚವನ್ನಾಗಿ ನಾವು ಮಾಡಿಕೊಂಡ್ರೆ ನಮಗೆ ಧೈರ್ಯ. ಅಂದರೆ ನಮ್ಮ ಮುಂದೆ, ನಮ್ಮ ಒಳಗಡೆ, ಸುತ್ತಲೂ ಮುತ್ತಲೂ ಎಲ್ಲ ಕಡೆ ವಾದಿರಾಜರಿದ್ದಾರೆ ಅನ್ನುವ ಚಿಂತನೆ. ಹೇಗೆ ನಾವು ಮನೆಯಿಂದ ಹೊರಡಬೇಕಾದರೆ ಚಿಂತಿಸ್ತೀವಿ, ಮುಂದೆ ದೇವರ ಒಂದು ರೂಪ, ಬಲಭಾಗದಲ್ಲಿ ಒಂದು, ಎಡಭಾಗದಲ್ಲಿ ಒಂದು, ಹಿಂದೆ ಒಂದು, ಎಲ್ಲ ಭಾಗಗಳಲ್ಲಿ ಅಂದರೆ ಮುಂದೆ ಹಿಂದೆ ಆಚೆ ಈಚೆ ಎಲ್ಲ ಕಡೆ ಎಲ್ಲ ದಿಕ್ಕುಗಳಲ್ಲಿ ಆ ದೇವರ ರೂಪ ಇದ್ದು ನಮ್ಮನ್ನು ಕಾಪಾಡ್ತಾ ಇದೆ ಅನ್ನುವ ಚಿಂತನೆ ಹೇಗೆ ಮಾಡ್ತೀವಿ, ಹಾಗೆ ದೇವರ ಕವಚವನ್ನು ಯಾವ ರೀತಿ ಚಿಂತನೆ ಮಾಡ್ತೀವಿ, ಹಾಗೆ ಗುರುಗಳ ಕವಚ, ಅದರಲ್ಲೂ ವಾದಿರಾಜರ ಕವಚ, ಅದನ್ನು ಹೇಗೆ ಚಿಂತಿಸಬೇಕು ಅನ್ನೋದನ್ನು ಈಗ ಶ್ಲೋಕಗಳ ಮುಖಾಂತರ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಈ ಸಂಚಿಕೆಯಲ್ಲಿ ಬರುವಂತಹ ಈ ಶ್ಲೋಕ ಹೀಗಿದೆ. ವಾದಿರಾಜ ಶಿರಃ ಪಾತು ಭಕ್ತತ್ರಾಣಕೃತೋದ್ಭವಃ ವಾದಿರಾಜ ಪಾತು ಫಾಲಂ ಜಗದ್ವಂದ್ಯ ಪದಾಂಬುಜಃ. ಇಲ್ಲಿ ಎರಡು ಭಾಗಗಳನ್ನು ತಿಳಿಸಿದರು. ಒಂದು ಶಿರಃ, ಮತ್ತೊಂದು ಫಾಲ. ಶಿರ ಅಂದರೆ ನಮ್ಮ ತಲೆ, ಫಾಲ ಅಂದರೆ ನಮ್ಮ ಹಣೆ. ಕವಚ ಧರಿಸೋದು ಯಾವುದಕ್ಕೆ? ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೆ, ಎಲ್ಲದಕ್ಕೂ ಕವಚ, ಎಲ್ಲೂ ವಿಘ್ನ ಬರಬಾರ್ದು. ಶಿರ ನಮಗೆ ತಲೆ ಅಂದರೆ ತಲೆನೋವು ಜಾಸ್ತಿ, ನಮಗೆ ತಲೆನೋವು ಇರಬಾರ್ದು, ತಲೆನೋವು ಪರಿಹಾರ ಆಗಬೇಕು. ಅಥವಾ ತಲೆಗೆ ಪೆಟ್ಟು ಬೀಳಬಾರ್ದು. ಹೀಗೆಲ್ಲ ನಾವು ಯೋಚಿಸ್ತೀವಿ.
ನಿಜವಾಗಿ ತಲೆಗೆ ಪೆಟ್ಟು ಬೀಳೋದು, ತಲೆಗೆ ನೋವಾಗೋದು ನಿಜವಾಗಿ ಯಾವುದು ಅಂದರೆ ನಮಗೆ ಲೌಕಿಕವಾಗಿ ಸಾಮಾನ್ಯವಾಗಿ ಬರುವಂಥ ತಲೆನೋವಾಗಲಿ ಈ ಪೆಟ್ಟಾಗಲಿ ಇದೆಲ್ಲ ಪಕ್ಕಕ್ಕೆ. ನಿಜವಾಗಿ ನಮ್ಮ ತಲೆಯ ನೋವು, ತಲೆಯ ಪೆಟ್ಟು ಅಂದರೆ ಏನು? ಸರಿಯಾಗಿ ಜ್ಞಾನ ಇಲ್ಲ, ಅಜ್ಞಾನ ತುಂಬಿಸ್ಕೊಂಡಿದ್ದೀವಿ. ಈ ಅಜ್ಞಾನನೇ ನಿಜವಾಗಿ ತಲೆನೋವು, ನಮಗದು ಗೊತ್ತಿಲ್ಲ. ಸಂಸಾರಕ್ಕೆ ಬಂದಿದ್ದೀವಿ, ಸುಮ್ಮನೆ ಏನೋ ಆರಾಮಾಗಿ ಕಾಲ ಕಳೀತಾ ಇದ್ದೀವಿ. ಮೋಕ್ಷ ಮಾರ್ಗಕ್ಕೆ, ಮೋಕ್ಷ ಪಡೆಯೋದು ಹೇಗೆ, ಉದ್ಧಾರ ಆಗೋದು ಹೇಗೆ, ಈ ಜೀವ ಹೇಗೆ ಉದ್ಧಾರ ಆಗೋದು, ಆ ಧರ್ಮ ಮಾರ್ಗದಲ್ಲಿ ನಡೀತಾ ಇಲ್ಲ, ಲೌಕಿಕ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಇಂಥ ಅಜ್ಞಾನ ತುಂಬಿಕೊಂಡು ಹೋಗ್ತಾ ಇದೆ, ಇದೇ ಒಂದು ದೊಡ್ಡ ತಲೆನೋವು, ಅದು ನಮಗೆ ಗೊತ್ತಿಲ್ಲ. ಅಂತೂ ಇಂಥ ತಲೆನೋವಾಗಲಿ, ನಿಜವಾದ ತಲೆನೋವಾಗಲಿ, ಯಾವುದೇ ರೀತಿ ತಲೆಗೆ ಬಾಧೆ ಬರಬಾರ್ದು ಅಂತಾದರೆ ನಾವು ವಾದಿರಾಜರ ಪ್ರಾರ್ಥನೆಯನ್ನು ಮಾಡಬೇಕು. ವಾದಿರಾಜರೇ, ನೀವು ನಮ್ಮ ತಲೆಯನ್ನು ಕಾಪಾಡಿ, ತಲೆಗೆ ಕವಚವಾಗಿ ಇರಿ ಅಂತ. ಯಾಕೆಂದರೆ ಭಕ್ತತ್ರಾಣ ಕೃತೋದ್ಭವ, ಭಕ್ತರ ತ್ರಾಣ ರಕ್ಷಣೆ ಮಾಡಲಿಕ್ಕೋಸ್ಕರನೇ ನೀವು ಬಂದಿದ್ದು. ಮಹಾತ್ಮರೆಲ್ಲ ಅವತರಿಸೋದೇ ಆ ಉದ್ದೇಶದಿಂದ. ಅವರು ತಮ್ಮ ತಪಶಕ್ತಿಯಿಂದ ದೇವರನ್ನು ಒಲಿಸ್ಕೊಂಡಿದ್ದಾರೆ, ಅವರ ಸಾಧನೆ ಮಾಡ್ಕೊಂಡು ಹೊರಡ್ಬೋದಿತ್ತು. ಆದರೆ ನಮಗೋಸ್ಕರ ಅವರ ಅವತಾರ ಆದ್ದರಿಂದ, ಅಂಥ ನಮಗೋಸ್ಕರ ಅವತರಿಸಿದ ನೀವು ನನ್ನ ತಲೆಯನ್ನು ಮೊದಲು ಕಾಪಾಡಿ. ಯಾಕೆ ತಲೆ ಸರಿ ಇದ್ದರೆ ಜೀವನವಿಡೀ ಸರಿ ಇರುತ್ತೆ. ಇಲ್ಲ, ತಲೆ ಒಂದು ಸರಿ ಇಲ್ಲ ಅಂದರೆ ನಮ್ಮ ತಲೆ ಜೀವನವಿಡೀ ಅದೋ ಮಾರ್ಗಕ್ಕೆ ನಾವು ಸಾಕ್ತೇವೆ ಜೀವನದಲ್ಲಿ. ಹಾಗಾಗಿ ನಮ್ಮ ತಲೆ ಭಾಗ ಏನಿದೆ ಅದು ಬಹಳ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಗುರುಗಳ ಬಳಿ ಪ್ರಾರ್ಥನೆಯನ್ನು ಮೊದಲಿಗೆ ಮಾಡಬೇಕು. ನಂತರ ಫಾಲಂ ಅಂತ ಹೇಳಿದ್ರು, ಹಣೆಯ ಬಗ್ಗೆ ಬಂತು. ನಮ್ಮ ಹಣೆಯ ಬರಹ ಪರಿಹಾರ ಆಗಬೇಕು. ಹಣೆಯಲ್ಲಿ ರೇಖೆಗಳನ್ನು ಚತುರ್ಮುಖ ಬ್ರಹ್ಮದೇವರು ಬರೆದಿರ್ತಾರೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀವಿ. ಚತುರ್ಮುಖ ಬ್ರಹ್ಮದೇವರು ನಮ್ಮ ಹಣೆಯಲ್ಲಿ ಹೀಗೀಗೆ ಇಂಥ ವ್ಯಕ್ತಿ ಭೂಲೋಕಕ್ಕೆ ಬಂದಾಗ ಇಂತಿಂಥ ಫಲಗಳನ್ನು ಪಡಿಬೇಕು ಅಂತ ಹೀಗೆಲ್ಲ ಉಲ್ಲೇಖ ಅಲ್ಲಿರುತ್ತೆ. ಅದರ ಪರಿಹಾರ ಆಗಬೇಕು, ಕಷ್ಟಗಳು ನಮಗೆ ಬರಬಾರ್ದು, ಒಳ್ಳೆಯದು ಮಾತ್ರ ಸಿಗಬೇಕು. ನಮ್ಮ ಹಣೆ ಬರಹ ಬದಲಾಗಬೇಕು ಅಂದ್ರೇನು? ದೊಡ್ಡವರನ್ನು ಹಿಡಿಬೇಕು ರಕ್ಷಾ ಕವಚವನ್ನಾಗಿ. ಅದು ಯಾರು? ವಾದಿರಾಜ ಪಾತು ಫಾಲಂ. ಅದು ಯಾಕೆ ವಾದಿರಾಜರನ್ನೇ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದರೆ, ಜಗದ್ವಂದ್ಯ ಪದಾಂಬುಜ, ಇಡೀ ಜಗತ್ತೇ ಅವರನ್ನು ಹಿಡಿತಾ ಇದೆ, ನಮಸ್ಕರಿಸ್ತಾ ಇದೆ ಅವರ ಪಾದ ಕಮಲಗಳನ್ನು. ಅಂದರೆ ನೀವಿವತ್ತು ಗಮನಿಸ್ಬೋದು, ಸೋದೆಗೆ ಹೋಗಿ ಎಷ್ಟು ಜನ ಸೇವೆ ಮಾಡ್ತಾರೆ. ಅನೇಕ ಮಂದಿ, ಹಲವು ಜಾತೀಯರು ಎಲ್ಲರೂ ಸೋದೆಗೆ ಹೋಗಿ ಸೇವೆಯನ್ನು ಮಾಡೋರಿದ್ದಾರೆ. ಅನೇಕರು ಹೋಗಿ ವಾದಿರಾಜರ ಸೇವೆಯನ್ನು ಮಾಡೋದಿದೆ. ಅವರ ಬಗ್ಗೆ ಚಿಂತನೆ, ಸ್ಮರಣೆ, ಅವರ ನಾಮ ವಾದಿರಾಜ ವಾದಿರಾಜ ಅಂತ ಹೆಸರು ಹೇಳ್ತಾನೆ. ಹರೇ ರಾಮ ಹೇಳೋ ಥರ ವಾದಿರಾಜ ವಾದಿರಾಜ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾದವರು ಸಾಕಷ್ಟು ಜನ, ಬಹಳಷ್ಟು ರಾಶಿನೇ ಇದೆ ಜನ ಸಮುದಾಯ. ಅಲ್ಲಿ ಪ್ರದಕ್ಷಿಣೆ ಹಾಕಿ ಒಂದಿಷ್ಟು ಕಾಲ ಸೇವೆ ಮಾಡಿಕೊಂಡು ಬಂತು ಅಂತಾದರೆ, ಹರಕೆ ಹೊತ್ಕೊಂಡು ಬಂದರೆ ಅದು ನೆರವೇರುತ್ತೆ. ಅಂಥ ದಿವ್ಯವಾದ ಅನುಗ್ರಹವನ್ನು ಮಾಡೋರು ವಾದಿರಾಜರು. ಜಗತ್ತು ಗೊತ್ತಿದೆ, ಇದು ಬಹಳ ಪ್ರಸಿದ್ಧ. ವಾದಿರಾಜರನ್ನು ಸ್ಮರಣೆ ಮಾಡಿದವ್ರಿಗೆ, ಅವರ ಸೇವೆಯನ್ನು ಮಾಡಿದವ್ರಿಗೆ ಎಲ್ಲ ಪರಿಹಾರ ಆಗತ್ತೆ, ದೋಷಗಳು ಒಳ್ಳೆಯದಾಗತ್ತೆ ಅಂತ. ಅಲ್ಲಿರುವಂಥ ಧವಳ ಗಂಗಾ ಪರಿಸರ ಆಗಬಹುದು, ಅಲ್ಲಿ ತ್ರಿವಿಕ್ರಮನ ಸನ್ನಿಧಾನ ಆಗಬಹುದು, ಭೂತರಾಜರ ಸನ್ನಿಧಾನ ಆಗಬಹುದು, ಎಲ್ಲದರ ಮುಖಾಂತರ ಅಲ್ಲಿರೋ ಗುರುಗಳ ವೃಂದಾವನದ ಮುಖಾಂತರ ಆಗಬಹುದು. ಹೀಗೆ ವಾದಿರಾಜರು ತಾವಿದ್ದ ಕಾಲದಲ್ಲಿ, ಹಾಗೆ ವೃಂದಾವನಸ್ಥರಾದ ಮೇಲೆ, ವೃಂದಾವನಸ್ಥರು ಅಂದರೆ ವೃಂದಾವನ ಪ್ರವೇಶ ಅಲ್ಲಿದ್ದಾರೆ, ಸಜೀವವಾಗಿ ಅಲ್ಲಿ ಇದ್ದಾರೆ. ಅಂಥ ವೃಂದಾವನಸ್ಥರಾದ ವಾದಿರಾಜರ ಅನುಗ್ರಹ ಈಗಲೂ ವಿಶೇಷವಾಗಿ ಭಕ್ತರಿಗೆ ದೊರೀತಾನೇ ಇದೆ. ಇದನ್ನು ಅನುಭವಿಸಿದವರು ಸಾಕಷ್ಟು ಮಂದಿ ಇದ್ದಾರೆ. ಅಂಥ ವಾದಿರಾಜರು ನಮ್ಮ ಹಣೆ ಬರಹವನ್ನು ಪರಿಹರಿಸಲಿ ಅನ್ನೋದು ಬಹಳ ಉಚಿತವಾದ ಮಾತು. ವಾದಿರಾಜರ ದಿವ್ಯವಾದ ಯೋಗ್ಯತೆ ಅಂಥದ್ದು. ಚತುರ್ಮುಖ ಬ್ರಹ್ಮದೇವರು ಬರೆದ ರೇಖೆಗಳನ್ನೂ ಕೂಡ ಆಚೆ ಮಾಡಲಿಕ್ಕೆ ಸಾಮರ್ಥ್ಯ ಇರೋರು ಅಂದರೆ, ಅಷ್ಟು ವಾದಿರಾಜರನ್ನು ಕಂಡ್ರೆ ಪ್ರೀತಿ ದೇವತೆಗಳಿಗೆ. ಆದ್ದರಿಂದ ವಾದಿರಾಜರು ದಿವ್ಯವಾದ ಅನುಗ್ರಹವನ್ನು ನಮಗೆ ಖಂಡಿತ ಮಾಡ್ತಾರೆ. ಆ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ಇಷ್ಟಾಗಿ ತಲೆಯ ಭಾಗ ಆಯಿತು, ಹಣೆ ಭಾಗ ಅದಕ್ಕೆ ಕವಚರಾಗಿರಿ ಅಂತ ಪ್ರಾರ್ಥಿಸಿದ್ದಾಯಿತು. ಮುಂದಕ್ಕೆ ಸಾಗೋಣ. ವಾದಿರಾಜ ಪಾತು ನೇತ್ರೆ ದೃಷ್ಟಭೂತೀರ್ಥಸಾಗರ
ವಾದಿರಾಜ ಶ್ರುತಿ ಪಾತು ಶ್ರುತ್ಯರ್ಥಕೃತ ಚಾರುಧೀಹಿ ಅಂತ. ನೇತ್ರೆ ನಮ್ಮ ಕಣ್ಣುಗಳು, ಕಣ್ಣಿಗೆ ತೊಂದರೆ ಆದರೆ ಕಷ್ಟ. ಅದಕ್ಕೆ ನಿಜವಾಗಿ ನಮ್ಮ ಕಣ್ಣಿಗೆ ತೊಂದರೆ ಅಂದರೆ ತೊಂದರೆ ಆಗಲಿ ಬಿಡಿ. ಯಾಕೆಂದರೆ ಯಾವ ಕಣ್ಣು ದೇವರನ್ನು ನೋಡಲೇ ಇಲ್ವೋ, ಜೀವನದಲ್ಲಿ ಗುರುಗಳನ್ನು ನೋಡಲೇ ಇಲ್ವೋ, ಒಂದು ಗ್ರಂಥ ಒಂದು ಮಂತ್ರ ನೋಡಲೇ ಇಲ್ವೋ, ಅಂಥ ಕಣ್ಣಿದ್ದೇನು ಉಪಯೋಗ? ಹಾಗಾದರೆ ಕಣ್ಣು ದಿವ್ಯ ದೃಷ್ಟಿ ಪಡಿಬೇಕು. ನಾವು ಎಲ್ಲೆಲ್ಲಿ ಹೋಗಬೇಕು? ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಪ್ರತಿಯೊಂದು ತೀರ್ಥಕ್ಷೇತ್ರ, ಬದರಿ, ಕಾಶಿ, ಪ್ರತಿಯೊಂದು ತೀರ್ಥಕ್ಷೇತ್ರಗಳ ಪರ್ಯಟನ ಮಾಡಬೇಕು. ಅಲ್ಲಲ್ಲಿ ಹೋಗಿ ದೇವರ ರೂಪ ಹೇಗಿದೆ ಅಥವಾ ಗುರುಗಳ ವೃಂದಾವನ ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋಗಬೇಕು, ಸಾಗಬೇಕು. ನಮ್ಮ ಪೂರ್ವಜರು ಎಲ್ಲೆಲ್ಲಿ ಹೋಗಿದ್ದಾರೆ ಜ್ಞಾನಿಗಳು, ಅಂಥ ಕ್ಷೇತ್ರಕ್ಕೆ ಹೋಗಿ ನಾವಲ್ಲಿ ನಮ್ಮ ಕಣ್ಣಿನಿಂದ ಸುಂದರವಾದ ವಸ್ತುಗಳನ್ನು ನೋಡಬೇಕು. ಅಲ್ಲೆಲ್ಲ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಏನಿಲ್ಲ, ಬೇಡದೇ ಇರೋದು ನಮ್ಮ ಕಣ್ಣಿನಿಂದ ಆದರೆ ಉಪಯೋಗ ಏನು? ಅಂಥ ಕಣ್ಣುಗಳು ಬೇಡ. ಇಂಥ ಕಣ್ಣುಗಳು ಅಂಥ ಕಡೆ ಹೋಗದೇ ಇರಲಿ, ಇಂಥ ಕಣ್ಣುಗಳ ರಕ್ಷಣೆ ಮಾಡಿ ಅಂತ ವಾದಿರಾಜರ ಬಳಿ ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ದೃಷ್ಟಭೂ ತೀರ್ಥ ಸಾಗರ. ವಾದಿರಾಜರ ತೀರ್ಥ ಪ್ರಬಂಧ ಗ್ರಂಥ ನೆನಪಿಸ್ಕೊಂಡ್ರೆ ಸಾಕು, ನಾವು ಯಾಕೆ ಇದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಾಗತ್ತೆ. ವಾದಿರಾಜರು ನೋಡದ ಕ್ಷೇತ್ರ ಇಲ್ಲ, ಅಂಥ ಪರಮ ಪವಿತ್ರವಾದ ಕ್ಷೇತ್ರಗಳಿಗೆ ಹೋಗಿದ್ದಾರೆ. ಭೂಮಂಡಲವನ್ನು ಅನೇಕ ಬಾರಿ ಸಂಚಾರ ಮಾಡಿದ್ದಾರೆ. 3 ಸಲ ಅಂತ ಹೇಳ್ತಾರೆ, ಅನೇಕ ಸಲ. ಅವರು ಮಾಡಿದ್ದು ಉಲ್ಲೇಖ ನಮಗೆ ಅವರೇ ಹೇಳಬೇಕು, ಇಲ್ಲ ಅವರ ಶಿಷ್ಯರೇ ಹೇಳಬೇಕು. ಅಂತೂ 3 ಬಾರಿ ಅವರು ತಿರುಗಿದ್ದಾರೆ ಅನ್ನೋದು ಬಹಳ ಪ್ರಸಿದ್ಧ. ಸಂಚಾರ ಮಾಡಿದ್ದಾರೆ ಅಂತ ಪಾದಯಾತ್ರೆ ಮುಖಾಂತರ ಮಾಡಿದಾಗ ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೆ ಹೋದಾಗ ಸ್ತೋತ್ರಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಅಂಥ ಗ್ರಂಥ ಸಿಗಲ್ಲ. ವಾದಿರಾಜರು ಮಾಡಿದ ತೀರ್ಥ ಪ್ರಬಂಧ ಗ್ರಂಥ ಏನಿದೆ ಆ ಗ್ರಂಥ ಓದಲೇಬೇಕು. ನಾವು ಇವತ್ತಿನ ದಿವಸ ರಾಮೇಶ್ವರಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ರಾಮೇಶ್ವರನ ಕುರಿತಾಗಿ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ವಾದಿರಾಜರು. ಸುಂದರವಾದ ಶ್ಲೋಕ. ಧನುಷ್ಕೋಟಿಗೆ ಹೋಗ್ತೀವಿ ಅಂದರೆ ಧನುಷ್ಕೋಟಿಯ ಬಗ್ಗೆ ಶ್ಲೋಕ ಇದೆ. ಈ ಕಡೆ ಅನಂತ ಪದ್ಮನಾಭ ಕ್ಷೇತ್ರಕ್ಕೆ ಹೋಗ್ತೀವಿ ಅಂದರೆ ಅನಂತ ಪದ್ಮನಾಭನ ಬಗ್ಗೆ ಸ್ತೋತ್ರ ಸಿಗುತ್ತೆ. ತಿರುಪತಿ ಶ್ರೀನಿವಾಸನ ಬಳಿ ಹೋಗ್ತೀವಿ, ಶ್ರೀನಿವಾಸನ ಸ್ತೋತ್ರ ಎಲ್ಲಿ ಸಿಗುತ್ತೆ? ಎಲ್ಲೂ ಹುಡುಕ್ತೀರಿ ಯಾಕೆ? ತೀರ್ಥ ಪ್ರಬಂಧದಲ್ಲಿ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ವಾದಿರಾಜರು ಶ್ರೀನಿವಾಸನ ಬಗ್ಗೆ. ಹೀಗೆ ತೀರ್ಥ ಪ್ರಬಂಧ ನಮಗೆ ಬಹಳ ಅತ್ಯುಪಯುಕ್ತವಾದ ಗ್ರಂಥ. ನಾವು ಎಲ್ಲ ಕಡೆ ಹೋಗ್ಬೇಕಾದ್ರೆ ತೀರ್ಥ ಪ್ರಬಂಧ ಪುಸ್ತಕ ಇಟ್ಕೊಂಡು ಹೋಗ್ಬೇಕು ವಾದಿರಾಜರದು. ಯಾಕೆಂದರೆ ಅಲ್ಲಿ ಹೋದಾಗಲೆಲ್ಲ ದೇವರ ಮುಂದೆ ನಿಂತರೆ ಸ್ತೋತ್ರ ಏನು ಮಾಡಬೇಕು ಗೊತ್ತಾಗಲ್ಲ. ಅಂಥ ಅದ್ಭುತವಾದ ಸ್ತೋತ್ರ ಸಾಹಿತ್ಯವನ್ನು ತೀರ್ಥ ಪ್ರಬಂಧದ ಮುಖಾಂತರ ನಮಗೆ ಮಾಡಿಕೊಟ್ಟಿದ್ದಾರೆ. ಇಷ್ಟು ತಾವು ಕಣ್ಣಿನಿಂದ ಅಲ್ಲಿರೋ ಪ್ರತಿಯೊಂದು ಭಗವಂತನ ಮೂರ್ತಿಗಳನ್ನು ನೋಡಿ ಸ್ತೋತ್ರ ಮಾಡಿದ್ದಾರೆ. ಅವರ ಕಣ್ಣು ಎಷ್ಟು ದಿವ್ಯ ದೃಷ್ಟಿಯನ್ನು ಪಡೆದಿದೆ. ಮಹಾತ್ಮರು ದೇವರ ಪ್ರತಿಮೆ ನೋಡಿದಾಗ ದೇವರೇ ಅಲ್ಲಿ ಕಾಣ್ತಾನೆ ಅವರಿಗೆ. ಶ್ರೀನಿವಾಸನ ಕ್ಷೇತ್ರಕ್ಕೆ ಹೋದಾಗ ಬೆಟ್ಟ ಹತ್ತಲಿಕ್ಕಾಗಲಿಲ್ಲ. ಯಾಕೆ? ಅದೆಲ್ಲ ಸಾಲಿಗ್ರಾಮಮಯವಾಗಿ ಕಾಣ್ತಾ ಇದೆ ವಾದಿರಾಜರಿಗೆ. ಅಂಥ ಮಹಾನುಭಾವರು. ಆದ್ದರಿಂದ ಅವರ ಕಣ್ಣು ಎಂಥ ಕಣ್ಣು ಅಂದಮೇಲೆ ಇವರ ಬಳಿ ನಮ್ಮ ಕಣ್ಣಿನ ದಿವ್ಯ ದೃಷ್ಟಿಯನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ಅನುಗ್ರಹಿಸ್ತಾರೆ. ಯಾಕೆ? ಅವರು ಕಂಡದ್ದು ಬಹಳ ವಿಶೇಷಗಳನ್ನು ಈ ಜಗತ್ತಿನಲ್ಲಿ ಆಯಾಯ ತೀರ್ಥಕ್ಷೇತ್ರಗಳಲ್ಲಿ. ಆದ್ದರಿಂದ ಇವರ ಬಳಿ ನಾವು ನಮ್ಮ ಕಣ್ಣನ್ನು ಕಾಪಾಡಿ, ಕೆಟ್ಟದಿಂದ ಕಾಪಾಡಿ ಅಂತ ಪ್ರಾರ್ಥನೆ ಮಾಡೋದು ಅತ್ಯಂತ ಉಚಿತವಾದ ವಿಷಯ ಅಂತ ದೃಷ್ಟ ಭೂ ತೀರ್ಥ ಸಾಗರ ಅಂತ ಅದ್ಭುತವಾಗಿ ಪ್ರಾರ್ಥನೆಯನ್ನು ಈ ಕವಚದಲ್ಲಿ ಮಾಡಿದ್ದಾರೆ. ಸರಿ, ಇನ್ನು ಕಿವಿಗೆ ಹೋಗೋಣ. ಕಿವಿಯನ್ನು ಕಾಪಾಡಿ. ನಮ್ಮ 2 ಕಿವಿ ಬೇಡದೇ ಇರೋದನ್ನೇ ಕೇಳ್ತಾ ಇರುತ್ತೆ. ಕಿವಿ ಯಾಕೆ ಬೇಕು? ಬೇರೆಯವರ ಸುದ್ದಿ ಬೇಡ, ದೇವರ ಗುರುಗಳ ಸುದ್ದಿ ಕಿವಿಗಿರಲಿ. ಅದು ಯಾವುದರ ಮುಖಾಂತರ? ವೇದ ಮಂತ್ರಗಳು ಕಿವಿಗೆ ಬೀಳ್ತಾ ಇರಬೇಕು. ಪುರಾಣ, ಪ್ರವಚನ, ಪಾಠ ಇವೆಲ್ಲ ಕಿವಿಗೆ ಬೀಳ್ತಾ ಇರಬೇಕು. ಅದಕ್ಕೆ ವಾದಿರಾಜರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೀವು ರಕ್ಷಣೆ ಮಾಡಿ ನಮ್ಮ ಕಿವಿಗಳನ್ನ, ಅವೆಲ್ಲ ಬೇಡ ಬೇಡ ನಮಗೆ ಅದು ಕೇಳೋದು ಅಂತ. ಯಾಕೆ ಅಂದರೆ ಶ್ರುತ್ಯರ್ಥ ಕೃತ ಚಾರುದೀಹಿ. ಅವರು ಶ್ರುತಿ ತತ್ವ ಪ್ರಕಾಶಿಕ ಅಂತ ಒಂದು ಗ್ರಂಥ ಬರೆದಿದ್ದಾರೆ ವಾದಿರಾಜರು. ವೇದ ಮಂತ್ರಗಳಲ್ಲಿ ಬರುವಂತಹ ಸಮಸ್ಯೆಗಳು ಹಲವು. ವೇದ ಮಂತ್ರಗಳಲ್ಲಿ ಎಷ್ಟೋ ಕಡೆ ಕೃಷ್ಣ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ, ಹೀಗೆಲ್ಲ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ತಪಸ್ಯಾಕೆ ಬೇಕಾಗಿತ್ತು ಕೃಷ್ಣನಿಗೆ ರುದ್ರದೇವರನ್ನ ಕುರಿತು? ಅದು ಹಾಗಲ್ಲ. ಮಗನನ್ನು ನೋಡಲಿಕ್ಕೆ ಅಂತ ಅಥವಾ ಮೊಮ್ಮಗನನ್ನು ನೋಡಲಿಕ್ಕೆ ಹೇಗಾದರೂ ಅವನನ್ನು ನೋಡಲಿಕ್ಕೆ ಅಂತ ಕೃಷ್ಣ ತಾನೇ ಹೊರಟ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆಗ ಬಂದಾಗ ಗೌರವದಿಂದ ರುದ್ರದೇವರು ಎದ್ದು ಕೃಷ್ಣನನ್ನು ನಮಿಸ್ತಾರೆ. ಅದು ವೇದ ಮಂತ್ರಗಳಲ್ಲಿ ಬಂದ ವಿಷಯ. ಅದನ್ನೆಲ್ಲ ಸೊಗಸಾಗಿ ತಿಳಿಸ್ತಾರೆ. ಶ್ರುತಿ ತತ್ವ ಪ್ರಕಾಶಿಕ, ವೇದ ಮಂತ್ರಗಳಲ್ಲಿ ಬರೋ ನಿಜವಾದ ತತ್ವಗಳು ಅದನ್ನೆಲ್ಲ ಚೆನ್ನಾಗಿ ತಿಳಿಸ್ತಾರೆ. ಹರಿಭಕ್ತಿಲತಾದಲ್ಲಿ ತಿಳಿಸಿದ್ದಾರೆ. ಹರಿಭಕ್ತಿಲತಾ ಅಂತ ಸೊಗಸಾದ ಗ್ರಂಥ.
ನಮ್ಮಲ್ಲಿ ಬಳ್ಳಿ ಬೆಳಿಬೇಕಂತೆ. ಹೊರಗಡೆ ಬಳ್ಳಿ ನೋಡ್ತೀವಿ, ಮರ ಬೆಳೆಯುತ್ತೆ, ಗಿಡ ಬೆಳೆಯುತ್ತೆ, ಎಲ್ಲವೂ ಬೆಳೆಯುತ್ತೆ, ಬಳ್ಳಿಗಳು ಬೆಳ್ಕೊಂಡಿರುತ್ತೆ. ಏನು ಉಪಯೋಗ? ನಮ್ಮಲ್ಲಿರುವಂಥ ಭಕ್ತಿ ಅನ್ನುವ ಬಳ್ಳಿ ಬೆಳೀತಾ ಹೋಗಬೇಕು. ಅದು ಆಕಾಶದಷ್ಟು ಬೆಳಿಬೇಕು ಎತ್ತರವಾಗಿ. ಅಂತ ಹರಿಭಕ್ತಿಯ ಬಳ್ಳಿ ಅಂತ ಆ ಗ್ರಂಥದ ಹೆಸರು, ಹರಿಭಕ್ತಿ ಲತಾ. ಆ ಗ್ರಂಥದಲ್ಲಿ ಶ್ರುತಿತತ್ವ ಪ್ರಕಾಶಿಕಾದಲ್ಲಿ ಹಲವು ವೇದಮಂತ್ರಗಳ ಸೊಗಸಾದ ಅರ್ಥವನ್ನು ನಮಗೆ ಕೊಟ್ಟಿದ್ದಾರೆ. ಆ ಶ್ರುತಿಯ ಬಗ್ಗೆ ತಿಳಿಸಿದ್ದಾರೆ. ಶ್ರುತಿ ಅಂತ ವೇದಕ್ಕೆ ಹೆಸರು. ಶ್ರುತಿ ಅಂತ ಯಾಕೆ ವೇದಕ್ಕೆ ಹೆಸರು? ಅದು ಪುಸ್ತಕಗಳ ರೂಪದಲ್ಲಿ ಹಿಂದೆ ಸಿಗ್ತಾ ಇರಲಿಲ್ಲ. ಗುರುಗಳು ಶಿಷ್ಯರಿಗೆ ಹೇಳ್ಕೊಡೋದು, ಆ ಶಿಷ್ಯ ಅವನ ಶಿಷ್ಯನಿಗೆ ಹೇಳ್ಕೊಡೋದು, ಕಿವಿಯ ಮುಖಾಂತರ ಕೇಳಿ ಕೇಳಿ ಬರೋದು ಗ್ರಂಥಗಳು. ಅಂಥ ಕಿವಿಗಳ ಸಾರ್ಥಕ್ಯ ಆ ಶ್ರುತಿಗಳ ಮುಖಾಂತರ, ಆ ಶ್ರುತಿಗಳ ಅರ್ಥಚಿಂತನೆಯ ಮುಖಾಂತರ. ಹೀಗೆ ಶ್ರುತಿಗಳು ಅಂದರೆ ವೇದಗಳು, ಅದರ ಅರ್ಥಚಿಂತನೆ ಮಾಡಬೇಕು ಅಂತಾದರೆ ನಮ್ಮ ಕಿವಿಗಳ ಮುಖಾಂತರ. ಆಗ ಆ ಕಿವಿಗಳು ಸಾರ್ಥಕ ಆಗಬೇಕು. ಯಾವಾಗ ಸಾರ್ಥಕ ಆಗೋದು? ವಾದಿರಾಜರ ಅನುಗ್ರಹ ಇದ್ದರೆ, ಶ್ರುತಿತತ್ವ ಪ್ರಕಾಶಿಕ, ಹರಿಭಕ್ತಿ ಲತಾ ಮುಂತಾದ ಗ್ರಂಥಗಳ ಚಿಂತನೆಯನ್ನು ಮಾಡ್ತಾ ಇದ್ದರೆ ನಮ್ಮ ಕಿವಿಗಳು ಸಾರ್ಥಕ. ಅದನ್ನು ಕೊಟ್ಟು ರಕ್ಷಣೆ ಮಾಡಿ ಅಂತ. ಇನ್ನು ಮೂಗಿನ ಬಗ್ಗೆ ಬರ್ತಾರೆ ಮುಂದಿನ ಶ್ಲೋಕದಲ್ಲಿ. ಮೂಗು ಮತ್ತು ಮುಖ ಎರಡರ ಬಗ್ಗೆ ಬರ್ತಾರೆ. ಅದನ್ನು ಈಗ ಗಮನಿಸೋಣ. ವಾದಿರಾಜ ಪಾತು ನಾಸಾಂ ಪ್ರಾಣಾಯಾಮ ಪರಾಯಣಃ ವಾದಿರಾಜ ಪಾತು ವಕ್ತ್ರಂ ಹಯಗ್ರೀವಸ್ತುತಿ ಪ್ರಿಯ ಅಂತ. ನಮ್ಮ ಮೂಗನ್ನು ಕಾಪಾಡಿ ಅಂತ. ನಿಜ, ಉಸಿರಾಟ ಆಗ್ತಾ ಇದೆ, ಗಾಳಿ ಒಳಗಿಂದ ಹೊರಗಡೆ ಎಲ್ಲ ಬರ್ತಾನೆ ಇದೆ, ಹೊರಗಿಂದ ಒಳಗಡೆ ಹೋಗ್ತಾ ಇದೆ, ಎಲ್ಲವೂ ನಡೀತಾ ಇದೆ. ಈ ಗಾಳಿ ಗಟ್ಟಿಯಾಗಿ ಹಾಗೆ ಇರಬೇಕಲ್ಲ, ನಡೀತಾನೆ ಇರಬೇಕಲ್ಲ, ನಿರಂತರ ಸಂಚಾರ. ಮೂಗು ಸ್ತಬ್ಧ ಆಗೋದ್ರೆ ಮುಗೀತು ನಮ್ಮ ಕಥೆ. ಆದರೆ ಇದು ಸ್ತಬ್ಧ ಆಗಬಾರ್ದು ಅಂದರೆ ಮೂಗಿನಲ್ಲಿ ರಕ್ಷಣೆ, ಎಲ್ಲಿಗೂ ವಿಘ್ನ ಬರಬಾರ್ದು ಅಂತ. ಕಣ್ಣಿಗೆ ತೊಂದರೆ ಆಗ್ಬೋದು, ತಲೆಗೆ ತೊಂದರೆ ಆಗ್ಬೋದು, ಹಣೆಗೆ ತೊಂದರೆ ಆಗಬಹುದು, ಈ ಮೂಗಿಗೆ ತೊಂದರೆ ಆಗಬಹುದು. ಆದರೆ ಯಾವುದೇ ತೊಂದರೆ ಆಗಲ್ಲ. ಮೂಗಿಗೆ ತೊಂದರೆ ಆಗಬಾರ್ದು ಅಂತ ಆದರೆ ಪ್ರಾಣಾಯಾಮ ಪರಾಯಣ. ವಾದಿರಾಜರು ತಾವು ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ಅಂತ ವಾದಿರಾಜರ ಬಗ್ಗೆ ಶ್ಲೋಕವನ್ನು ನಾವು ಹೇಳೋದಿದೆ. ತಪಸ್ಸು, ಪ್ರಾಣಾಯಾಮ, ಧ್ಯಾನ, ಆಸನ ಅಷ್ಟು ಸಿದ್ಧಿ ವಾದಿರಾಜರಿಗೆ. ಪ್ರಾಣಾಯಾಮ ಅಂದ್ರೇನು? ಬಹಳ ಕಷ್ಟ. ನಾವಿವತ್ತಿನ ಪ್ರಾಣಾಯಾಮ ಏನು ಮಾಡ್ತಾ ಇರ್ತೀವಿ ಅದು ಪ್ರಾಣಾಯಾಮ ನಿಜವಾಗಲ್ಲ, ಶಬ್ದದಿಂದ ಪ್ರಾಣಾಯಾಮ ಅಷ್ಟೇ. ಪ್ರಾಣ ಬಿಗಿಯಾಗಿ ಹಿಡಿಬೇಕು. ಆ ರೀತಿ ಗಾಳಿಯನ್ನು ಬಿಗಿಯಾಗಿ ಹಿಡಿದು ಧ್ಯಾನ ಮಾಡಬೇಕು ಒಂದಿಷ್ಟು ಹೊತ್ತು ಕಾಲ, ಬಹಳ ಕಷ್ಟ. ಆ ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡೋರು ವಾದಿರಾಜರು. ಅಂಥವರ ಬಳಿ ಕೇಳಿದರೆ ನಮ್ಮ ಮೂಗಿನ ರಕ್ಷಣೆ ಖಂಡಿತ ಸಾಧ್ಯ ಇದೆ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ನನ್ನ ಮುಖ, ನನ್ನ ಬಾಯಿ ಅಂತ, ವಕ್ತ್ರ ಅಂದರೆ ಮುಖ ಅಂತ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಬಾಯಿ ಅಂತ ಅರ್ಥವನ್ನು ತಗೊಳ್ಳಿ, ಒಂದೊಂದು ಭಾಗ. ಮುಖ ಅಂದರೆ ಸಂಸ್ಕೃತದಲ್ಲಿ ಬಾಯಿ ಅಂತ ಅರ್ಥ. ಸಮಗ್ರ ಮುಖವನ್ನು ತಗೊಳ್ಬಹುದು, ಆದರೆ ಪ್ರಸಿದ್ಧವಾಗಿ ಮುಖ ಅಂತ ಈ ಭಾಗದಲ್ಲಿ ವಿವರಿಸ್ತಾ ವಕ್ತ್ರ ಮುಖ ಅಂದಾಗ ಬಾಯಿಯನ್ನು ತಗೊಳ್ಬೇಕು. ನಮ್ಮ ಬಾಯಿಯನ್ನು ರಕ್ಷಣೆ ಮಾಡಿ. ಯಾಕೆ? ಬಾಯಿಯಿಂದ ಬರೀ ಕೆಟ್ಟದ್ದೇ ಹೊರಗೆ ಬರ್ತಾ ಇರುತ್ತೆ, ಆದರೆ ಅದು ಬರಬಾರ್ದು. ಯಾವುದೋ ಬೇರೆ ಲೌಕಿಕ ಮಾತುಗಳನ್ನು ಆಡ್ತಾ ಇರ್ತೀವಿ ಜಾಸ್ತಿ, ಅದೆಲ್ಲ ಬೇಡ. ನೀವು ನಮ್ಮ ಬಾಯಿಯನ್ನು ಕಾಪಾಡಿ ಭಗವಂತನ ಗುಣಗಳ ಗಾನ ಆಗುವಂತೆ ಮಾಡಿ ಅಂತ. ಯಾಕೆಂದರೆ ಹಯಗ್ರೀವ ಸ್ತುತಿ ಪ್ರಿಯ, ನೀವು ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡ್ತಾನೆ ಇರ್ತೀರಿ, ಬಹಳ ಇಷ್ಟ ನಿಮಗೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತು ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾನೇ ಇದ್ದರೆ ನಮ್ಮ ಮಾತಿನ ಮುಖಾಂತರ ಆಗ ನಾವೇನು ಮಾತಾಡ್ತೀವಿ ಅದು ಗಂಗಾ ಪ್ರವಾಹದಂತೆ ಹರಿಯತ್ತಂತೆ, ಅಷ್ಟು ಅನುಗ್ರಹ. ಹಯಗ್ರೀವ ಅನ್ನೋ ಶಬ್ದಕ್ಕಷ್ಟು ಶಕ್ತಿ ಇದೆ. ಇವತ್ತಿನ ದಿವಸ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ, ಮಕ್ಕಳ ಪೋಷಕರು ಕೇಳ್ತಾ ಇರ್ತಾರೆ, ತಲೆಗೆ ಹತ್ತುತ್ತಾ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಹಾಗೆ ಹೀಗೆ ಬಹಳ ಸಮಸ್ಯೆ. ಮಾತನಾಡಲಿಕ್ಕೆ ಬರಲ್ಲ, ಅರ್ಥ ಆಗುತ್ತೆ, ಮಾತನಾಡಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರಲ್ಲ. ಅದು ಒಳಗೆ ಅರ್ಥ ಆಗ್ತಾ ಇರುತ್ತೆ, ಗೊತ್ತಿರುತ್ತೆ ಮನಸ್ಸಿಗೆ, ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಹೇಳಲಿಕ್ಕೆ ಬರಲ್ಲ. ವಕ್ತೃತ್ವ ಶಕ್ತಿ ಇಲ್ಲ, ಎಲ್ಲ ಬಹಳ ಸಮಸ್ಯೆ ಇರುತ್ತೆ. ಆದರೆ ವಿದ್ಯಾ ಪ್ರಾಪ್ತಿಯಾಗಬೇಕು ಅಂದರೆ ವೇದವ್ಯಾಸರ ಭಜನೆ ಮಾಡಬೇಕು. ನಾವು ಇಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಾದಿರಾಜರ ಬೃಂದಾವನದ ಮುಂದೆ ವೇದವ್ಯಾಸರಿದ್ದಾರೆ. ವೇದವ್ಯಾಸರ ಆರಾಧನೆ ಒಂದಾದರೆ ವಾದಿರಾಜರ ಉಪಾಸ್ಯ ಮೂರ್ತಿ ಹಯಗ್ರೀವ. ಹಯಗ್ರೀವ ದೇವರ ಆರಾಧನೆ ಮಾಡಬೇಕು. ಹಯಗ್ರೀವ ದೇವರ ಆರಾಧನೆ ವಿಶೇಷವಾಗಿ ಮಾಡಿದರೆ ಅದು ಹಯಗ್ರೀವ ಹಯಗ್ರೀವನ್ ಸದಾ ಹೇಳ್ತಾ ಇರಬೇಕಂತೆ ಬಾಯಿಂದ. ಅಷ್ಟು ಹೇಳಿದ್ರೆ ಸಾಕು, ಯಾವ ವಿದ್ಯೆ ಒಲಿಯಲ್ಲ. ಎಲ್ಲ ವಿದ್ಯೆಗಳು ಕೂಡ ಹಯಗ್ರೀವ ದೇವರ ಮುಖಾರವಿಂದನೇ ಹೊರಗೆ ಬಂದಿತ್ತು. ಹಾಗೆ ಹಯಗ್ರೀವ ದೇವರ
ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಅವರ ಧ್ಯಾನ ಶ್ಲೋಕನೇ ಹಾಗೆ, ಹಯಗ್ರೀದೇವರ ಧ್ಯಾನ ಶ್ಲೋಕ. ಮುಖದಿಂದ ನಿರಂತರವಾಗಿ ವಿದ್ಯೆಗಳು ಹೊರಹೊಮ್ತಾನೇ ಇದೆಯಂತೆ ಹಯಗ್ರೀವದೇವರ ಮುಖದಿಂದ. ಇಂಥ ಹಯಗ್ರೀವ ದೇವರ ಸ್ತೋತ್ರ ಮಾಡೋದಲ್ಲಿ ತುಂಬ ಆಸಕ್ತಿ ನಿಮಗೆ, ಅದರಿಂದ ನಮ್ಮ ಬಾಯಿಯನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ತುಟಿಯ ಬಗ್ಗೆ ಬರ್ತಾರೆ. ವಾದಿರಾಜೋಧರಂ ಪಾತು ಮಧುರೀಕೃತ ನಿಸ್ವನಃ ವಾದಿರಾಜ ಪಾತು ಕಂಠಂ ಚಿತ್ರ ಸಂಗೀತ ಸುಸ್ವನಃ. ತುಟಿ ಮತ್ತು ಕಂಠಭಾಗ. ತುಟಿ ಭಾಗ, ಆ ತುಟಿ ಭಾಗ ಮಧುರೀಕೃತ ನಿಸ್ವನಃ, ವಾದಿರಾಜ ರಕ್ಷಣೆ ಮಾಡಲಿ ನಮ್ಮ ಅಧರವನ್ನು. ಯಾಕೆ? ಮಧುರೀಕೃತ ನಿಸ್ವನಃ, ಅವರು ಹೇಗಿದ್ದಾರೆ ಅಂದರೆ ಯಾವಾಗಲೂ ಸುಂದರವಾದ ಗುಣಗಾನವನ್ನು ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇರ್ತಾರೆ. ಮಧುರವಾದ ಕೋಮಲವಾದ ಅಧರದಿಂದ ಕೋಮಲವಾದ ಶ್ರಾವ್ಯವಾದ ಗಾನವನ್ನು ಮಾಡ್ತಾ ಇರ್ತಾರೆ. ಅವರು ಪಾಲಯಾಚ್ಯುತ ಪಾಲಯಾಜಿತ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ ಎಂಥ ಮಾಧುರ್ಯದಿಂದ ಕೂಡಿದ ಆ ಕೃಷ್ಣನ ಸ್ತೋತ್ರವನ್ನು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಅಂತ ಅವರು ಸ್ತೋತ್ರವನ್ನು ಮಾಡ್ತಾರೆ. ಬಹಳ ಸುಂದರವಾದ ಸ್ತೋತ್ರ. ಈ ರೀತಿ ಮಧುರವಾದ ಗಾನವನ್ನು ಮಾಡೋ ಮುಖಾಂತರ ಭಗವಂತನ ಸ್ತೋತ್ರ ಮಾಡಿದ ವಾದಿರಾಜರು ನಮ್ಮ ಕೋಮಲವಾದ ಅಧರವನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಇನ್ನು ಕಂಠನೂ ಹಾಗೆ ಚಿತ್ರ ಸಂಗೀತ ಸುಸ್ವನಃ. ವಾದಿರಾಜರು ಅನೇಕ ದೇವರನಾಮಗಳ ರಚನೆ ಮಾಡಿದ್ದಾರೆ, ಸುಶ್ರಾವ್ಯವಾದ ದೇವರನಾಮಗಳು, ಅದನ್ನು ಕೇಳಬೇಕು. ಹಯವದನಾಂಕಿತದಿಂದ ಎಷ್ಟೆಷ್ಟು ಸೊಗಸಾದ ದೇವರನಾಮಗಳ ರಚನೆ. ಅಂಥ ದೇವರನಾಮಗಳು ನಮ್ಮ ಕಂಠದಿಂದ ಹೊರಗೆ ಬಂದರೆ ನಮ್ಮ ಕಂಠ ರಕ್ಷಣೆ ಆಗುತ್ತೆ ಅಂತ ಅರ್ಥ. ಹಾಗಾಗಿ ವಾದಿರಾಜರ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ಭುಜ, 2 ಭುಜ 2 ಕೈ, ಅದರ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ವಾದಿರಾಜ ಪಾತು ಭುಜೌ ತಪ್ತಾಯುಧಲ ಸದ್ಭುಜ ವಾದಿರಾಜ ಪಾತು ಕರೌ ವಾಜಿವಕ್ತ್ರಾಂಘ್ರಿ ಪೂಜಕ. ನಮ್ಮ ಭುಜಗಳನ್ನು 2 ಭುಜಗಳನ್ನು ಕಾಪಾಡಿ. ಯಾಕೆಂದರೆ ವಾದಿರಾಜರ ಭುಜ ಹೇಗಿದೆ? ತಪ್ತಾಯುಧ ಲಸದ್ಭುಜ, ತಪ್ತ ಮುದ್ರ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಚಕ್ರ ಶಂಖಗಳನ್ನು ಧರಿಸಿದ್ದಾರೆ ಅವರ 2 ಭುಜದಲ್ಲಿ. ಅವರು ಧರಿಸಿದ್ದಕ್ಕೆ ನಮ್ಮ ಭುಜ ಕಾಪಾಡಿ ಅಂತ ಪ್ರಾರ್ಥನೆ ಮಾಡೋದರ ಔಚಿತ್ಯ ಏನು ಅಂದರೆ, ಚಕ್ರಶಂಖ ಯಾವಾಗಲೂ ಇರುತ್ತೆ ದೇವತೆಗಳ ದೇಹದಲ್ಲಿ. ಅದು ಜೊತೆಗೆ ಅವರು ಇದ್ದಾಗಲಿಂದಲೇ ಇದೆ. ಅದು ನಾವೀಗ ದಿವಸ ಗೋಪಿಚಂದನ ಮುದ್ರೆಗಳು ಚಕ್ರವನ್ನು ಧರಿಸ್ತೇವೆ. ಇದು ದಿವಸ ಧರಿಸ್ತೀವಿ, ಹೊರಟೋಗ್ಬಿಡತ್ತೆ, ದಿವಸ ಧರಿಸ್ತೀವಿ. ಆದರೆ ಹಾಗಲ್ಲ, ಅವರ ಸ್ವರೂಪದಲ್ಲೇ ಈ ಚಕ್ರ ಶಂಖಗಳೆಲ್ಲ ಇರುತ್ತೆ. ಯುಕ್ತಿ ಮಲ್ಲಿಕಾದಲ್ಲಿ ಒಂದು ಅಪರೂಪದ ವಿಷಯ ಹೇಳ್ತಾರೆ. ಸ್ವರೂಪದಲ್ಲೇ ಯತಿಗಳಿಗೆ ಆ ಮುದ್ರೆಗಳು ಹಾಗೆ ಚಿಹ್ನಿತವಾಗಿರುತ್ತಂತೆ, ಬಲಭಾಗ ಎಡಭಾಗದಲ್ಲಿ, ಬಲಭುಜ ಎಡಭುಜದಲ್ಲಿ. ಹೀಗೆ ಕೃಷ್ಣನ ಆ ವಿಷ್ಣುವಿನ ಆಯುಧಗಳೆರಡನ್ನು ಆ ರೀತಿ ಅವರು ಧರಿಸ್ಕೊಂಡಿದ್ದಾರೆ ದೇಹತಃ. ಅಂಥ ವೈಷ್ಣವೋತ್ತಮರು. ಇಂಥವರು ಯಾವಾಗಲೂ ಆ ಭಗವಂತನ ಆ ದುರ್ಗೆಯ ಲಕ್ಷ್ಮೀ ರೂಪಗಳ ಅನುಗ್ರಹಕ್ಕೆ ಪಾತ್ರರಾದವರು ಏನಿದ್ದಾರೆ, ಇವರ ಅನುಗ್ರಹ ನಮಗಾದರೆ ನಮ್ಮ ಭುಜಗಳು ಗಟ್ಟಿಯಾಗಿರುತ್ತೆ. ಯಾಕೆಂದರೆ ಚಕ್ರಶಂಖ ಅಂದರೆ ಲಕ್ಷ್ಮಿಯ ರೂಪಗಳೇ ಅದು, ಅದನ್ನು ಧರಿಸಿದ್ದಾರೆ. ಪರಮಾತ್ಮ ಅಲ್ಲಿರ್ತಾನೆ, ಪರಮಾತ್ಮನ ಚಿಹ್ನೆಗಳು. ಇಷ್ಟಿದ್ದಾಗ ಇಂಥ ವಾದಿರಾಜರನ್ನು ನಾವು ಸ್ಮರಿಸಿದಾಗ ನಮ್ಮ ಭುಜಗಳು ಗಟ್ಟಿಯಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಲಸದ್ಭುಜ, ನಿಮ್ಮ ಭುಜ ಹೊಳಿತಾ ಇದೆ ಆ ತಪ್ತ ಮುದ್ರಾಗಳಿಂದ, ಹಾಗೆ ನಮ್ಮ ಭುಜಗಳನ್ನು ಹೊಳೆಯುವಂತೆ ಮಾಡಿ. ಅಂದರೆ ನಮ್ಮ ಭುಜಗಳಲ್ಲಿ ಆ ತಪ್ತ ಮುದ್ರೆಗಳನ್ನು ಧರಿಸಬೇಕು. ಆ ಮುದ್ರೆಗಳನ್ನು ಧರಿಸಿದರೆ ನಾವು ಆ ಭಗವಂತನ ರಕ್ಷಣೆಗೆ ಪಾತ್ರರಾಗ್ತೇವೆ, ಗುರುಗಳ ರಕ್ಷಣೆಗೆ ಪಾತ್ರರಾಗ್ತೇವೆ ಅನ್ನೋದು ಈ ಮುಖಾಂತರ ಸೂಚಿತ. ನಾವೆಲ್ಲ ತಪ್ತ ಮುದ್ರೆಯನ್ನು ಧರಿಸದೇ ಇರಬಾರ್ದು, ಧರಿಸಬೇಕು. ನಮ್ಮ ಪಾಪಗಳ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಇನ್ನು ಪಾತುಕರವು, ಕೈಯನ್ನು ಕಾಪಾಡಿ ಅಂತ. ಯಾಕೆ? ಕೈ ಕೆಟ್ಟ ಕೆಲಸ ಮಾಡಬಾರ್ದು. ಕೈ ಏನು ಮಾಡಬೇಕು? ದೇವರ ಪೂಜೆ ಮಾಡಬೇಕು. ನಿಮ್ಮ ಕೈ ಹಯಗ್ರೀವ ಅಂಘ್ರಿ ಪೂಜಕ ವಾಜಿವಕ್ತ್ರ, ಕುದುರೆ ಮುಖದ ಹಯಗ್ರೀವನ ಆರಾಧನೆಯಲ್ಲಿ ಸದಾ ನಿಮ್ಮ ಆ ಕೈಗಳು ಆಸಕ್ತ. ಆದ್ದರಿಂದ ಅಂಥ ಕೈಗಳು ನನ್ನ ಕೈಗಳನ್ನು ಕಾಪಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಬಹಳ ಔಚಿತ್ಯಪೂರ್ಣವಾದ ಪ್ರಾರ್ಥನೆ. ಅವರ ಕೈ ಯಾವಾಗಲೂ ಹಯಗ್ರೀವ ದೇವರ ಪೂಜೆ ಮಾಡಲಿಕ್ಕೆ ಹೊರಟಿರೋದು. ಹಾಗೆ ನಮ್ಮ ಕೈಯೂ ಕೂಡ ಬೇರೆ ಬೇರೆ ಏನೋ ಕೆಟ್ಟ ಕೆಲಸಕ್ಕೆ ಅದು ಪ್ರವೃತ್ತಿ ಆಗದೇ ಇರೋ ಥರ ಮಾಡಿ ಸದಾ
ಭಗವಂತನ ಪೂಜೆಯನ್ನು ಮಾಡುವಂತಹ ಭಾಗ್ಯ ಕರುಣಿಸಿ ನಮ್ಮ ಕೈಗಳಿಗೆ ಅಂತ ವಾದಿರಾಜರ ಬಳಿ ಪ್ರಾರ್ಥಿಸ್ತಾ ಇಂದಿನ ಸಂಚಿಕೆಯ ಕೊನೆಯ ಶ್ಲೋಕವನ್ನು ಗಮನಿಸೋಣ. ವಾದಿರಾಜ ಪಾತು ಚಿತ್ತಂ ಪೂರ್ಣವಿದ್ಯಾ ಹೃದಂಬುಜಃ ಅಂತ. ನಮ್ಮ ಚಿತ್ತ ಅಂದರೆ ಮನಸ್ಸನ್ನು ಕಾಪಾಡಿ. ಯಾಕೆ ಅಂದರೆ ನೀವು ಪೂರ್ಣವಿದ್ಯಾ ಹೃದಂಬುಜಃ, ನಿಮ್ಮ ಹೃದಯ ಕಮಲ ಏನಿದೆಯಲ್ಲ, ಆ ಹೃದಯ ಕಮಲ ಪೂರ್ಣ ವಿದ್ಯೆಯಿಂದ ತುಂಬಿಕೊಂಡಿದೆ. ಅದು ನಿಮ್ಮ ಮನಸ್ಸು ಸದಾ ಆಹ್ಲಾದದಿಂದ ಇದೆ, ಬಹಳ ಸಂತೋಷದಿಂದಿದೆ. ನಾವು ಯಾರ ಬಳಿ ಪ್ರಾರ್ಥನೆ ಮಾಡ್ತೀವೋ ಅವರ ಬಳಿ ಅದಿರಬೇಕು. ಈಗ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಕೆಟ್ಟೋದ ಮನಸ್ಸವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಕೂತ್ರೆ ಆಗಲ್ಲ. ಒಳ್ಳೆ ಮನಸ್ಸಿರುವಂಥ ಗುರುಗಳನ್ನು ಪ್ರಾರ್ಥನೆ ಮಾಡಿದಾಗ ಒಳ್ಳೆ ಮನಸ್ಸು ನಮಗೆ ಬರುತ್ತೆ. ವಾದಿರಾಜರ ಮನಸ್ಸು ಹೇಗಿದೆ? ತುಂಬ ಚೆನ್ನಾಗಿದೆ. ಯಾಕೆ? ಪೂರ್ಣ ವಿದ್ಯೆ ಇದೆ, ಅಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ. ಸರ್ವಮೂಲ ಗ್ರಂಥಗಳನ್ನು, ಅನೇಕ ಪುರಾಣಗಳನ್ನು, ಬ್ರಹ್ಮಸೂತ್ರ, ವೇದ ರಾಶಿ ಎಲ್ಲ ತುಂಬಿಕೊಂಡಿದ್ದಾರೆ. ಆ ಹೃದಯ ಕಮಲ ಅರಳಿಬಿಟ್ಟಿದೆ, ಚೆನ್ನಾಗಿ ಅರಳಿದೆ. ಅದು ಮುದುಡೋದು ಅಂತ ಇಲ್ಲವೇ ಇಲ್ಲ. ವಾದಿರಾಜರ ಹೃದಯ ಕಮಲ ಅಷ್ಟು ಚೆನ್ನಾಗಿ ಅರಳಿದೆ. ಆ ಕಮಲ ಏನು ಅರಳಿದೆ, ಅಂಥ ಹೃದಯ ಕಮಲ ಹಾಗೆ ನಮ್ಮ ಹೃದಯ ಕಮಲನೂ ಅರಳಿ ಆ ಬಾಡ್ ಹೋಗಿಬಿಟ್ಟಿದೆ. ನಮ್ಮ ಹೃದಯ ಕಮಲ ಹೆಸರಿಗೆ ಹೇಳ್ತಾ ಇರ್ತೀವಿ, ಅಷ್ಟದಲ ಪದ್ಮ ನಮ್ಮ ಹೃದಯದಲ್ಲಿದೆ ಅಂತ. ಆ ಪದ್ಮ ಬಾಡಬಾರ್ದು, ಚೆನ್ನಾಗಿ ಅರಳ್ತಾನೆ ಇರಬೇಕು, ಬೆಳೀತಾನೆ ಇರಬೇಕು. ಇದಾಗಬೇಕು ಅಂತ ಆದರೆ ವಾದಿರಾಜರ ಹೃದಯ ಕಮಲ ಚಿಂತನೆ ಮಾಡ್ತಾ ಅವರಿಂದ ರಕ್ಷಣೆಯನ್ನು ಬೇಡಿದರೆ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ವಾದಿರಾಜರಿಂದ ನಮ್ಮ ಮನಸ್ಸಿನ ರಕ್ಷಣೆ ಆಗತ್ತೆ. ಹೀಗೆ ವಾದಿರಾಜ ಕವಚ ಮನಸ್ಸಿಗೂ ಕೂಡ ನಮಗೆ ಬೇಕು. ಇನ್ನು ಮುಂದಕ್ಕೆ ವಾದಿರಾಜ ಪಾತು ನಾಭಿಂ ಪದ್ಮನಾಭಸ್ತುತಿ ಪ್ರಿಯ. ಬಹಳ ಸೊಗಸಾಗಿದೆ. ನಾಭಿ ಪ್ರದೇಶ, ನಮ್ಮ ನಾಭಿಗೆ ತೊಂದರೆ ಆಗಬಾರ್ದು, ನಾಭಿ ಸಾರ್ಥಕ ಆಗಬೇಕು. ನಿಮ್ಮ ನಾಭಿ ಸಾರ್ಥಕ ಆಗಬೇಕು ಅಂದರೆ ಪದ್ಮವನ್ನು ನಾಭಿಯಲ್ಲಿ ಧರಿಸಿದ ಆ ಪದ್ಮನಾಭನ ಸ್ತೋತ್ರ ಮಾಡ್ತಾ ಇರಬೇಕು. ಅದು ವಾದಿರಾಜರು ಮಾಡ್ತಾಯಿದ್ರು. ಪದ್ಮವನ್ನು ತನ್ನ ನಾಭಿಯಲ್ಲಿ ಧರಿಸಿದವನು ಯಾರು? ಪದ್ಮನಾಭ. ಅವನ ಸ್ತೋತ್ರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ವಾದಿರಾಜರು. ಅಂಥ ಪದ್ಮನಾಭನ ಸ್ತೋತ್ರವನ್ನೇ ಮಾಡಲಿಕ್ಕೆ ಬಹಳ ಆಸಕ್ತರಾದ ವಾದಿರಾಜರ ರಕ್ಷಣೆಯನ್ನು ಬೇಡಿದ್ರೆ ನಮ್ಮ ನಾಭಿಯ ರಕ್ಷಣೆ ಆಗುತ್ತೆ. ಪದ್ಮನಾಭನ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮ್ಮ ನಾಭಿಯ ರಕ್ಷಣೆ. ಹೀಗೆ ಪ್ರತಿಯೊಂದು ತಲೆಯಿಂದ ಆರಂಭಿಸಿ ನಾಭಿಯವರೆಗೆ ಈ ಸಂಚಿಕೆಯಲ್ಲಿ ನಾವು ವಾದಿರಾಜರ ಬಳಿ ಪ್ರಾರ್ಥನೆ ಮಾಡೋದು ಹೇಗೆ, ಅವರಿಂದ ರಕ್ಷಣೆ ಪ್ರಾರ್ಥನೆ ಮಾಡೋದು ಎಷ್ಟು ಔಚಿತ್ಯಪೂರ್ಣ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡಿದ್ದೀವಿ. ಹೀಗೆ ನಮ್ಮ ಪ್ರತಿಯೊಂದು ಭಾಗಕ್ಕೆ ಅವರು ಕವಚವಾಗಿ ನಿಂತರೆ ನಮ್ಮ ರಕ್ಷಣೆ ಖಂಡಿತ ಸಾಧ್ಯ. ಹೀಗೆ ಅಪರೂಪದ ವಿಷಯಗಳನ್ನು ವಾದಿರಾಜ ಕವಚ ಒಳಗೊಂಡಿದೆ. ಇಲ್ಲಿಯವರೆಗೆ ಈ ಸಂಚಿಕೆಯಲ್ಲಿ ತಲೆ ಭಾಗದಿಂದ ಆರಂಭಿಸಿ ನಾಭಿಯವರೆಗೆ ಯಾವ ರೀತಿಯ ಚಿಂತನೆಯನ್ನು ಮಾಡಬೇಕು ಅಂತ ನೋಡಿದ್ವಿ. ಗುರುಗಳ ರಕ್ಷಣೆ ಯಾವ ರೀತಿ ದೊರೆಯುತ್ತೆ ಅನ್ನೋದನ್ನು ಗಮನಿಸಿದ್ವಿ. ಪ್ರತಿಯೊಂದು ಶ್ಲೋಕಗಳಿಗೂ ಇಲ್ಲಿ ವಿಶೇಷವಾದ ಫಲಗಳಿದೆ. ಆ ಶ್ಲೋಕವನ್ನು ನಾವು ಪಾರಾಯಣ ಪ್ರತಿನಿತ್ಯ ಮಾಡಿದರೆ ಆ ದೋಷಗಳ ಪರಿಹಾರ ಎಲ್ಲ ನಮಗಾಗತ್ತೆ. ಅದರಲ್ಲಿ 7ನೆಯ ಶ್ಲೋಕದಲ್ಲಿ ತಲೆಯ ರಕ್ಷಣೆ ಹಾಗೂ ಹಣೆಯ ರಕ್ಷಣೆಯನ್ನು ಬೇಡಿದ್ದಾರೆ. ಅಂದರೆ ನಮಗೆ ತಲೆಗೆ ಸಂಬಂಧಪಟ್ಟ ಬಾಧೆಗಳು ಯಾವುದೇ ಆಗಲಿಕ್ಕಿದ್ರೂ ಅದರ ಪರಿಹಾರ, ಹಣೆಗೆ ಸಂಬಂಧಪಟ್ಟ ಬಾಧೆಯ ಪರಿಹಾರ ಅಂದರೆ ಹಣೆ ಬರಹ ತಿದ್ಕೊಳ್ಬಹುದು ಅಂತ ಅರ್ಥ. ಅಂತೂ ಈ ರೀತಿ ತಲೆಗೆ ಮತ್ತು ಹಣೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಬಾಧೆಗಳ ಪರಿಹಾರ ಅದು 7ನೆಯ ಶ್ಲೋಕದ ಪಾರಾಯಣದಿಂದ ವಿಶೇಷವಾಗಿ ಆಗೋದನ್ನು ಗಮನಿಸಬೇಕು. ಇನ್ನು 8ನೆಯ ಶ್ಲೋಕದ ಪಾರಾಯಣದಿಂದ ಕಣ್ಣಿಗೆ ಸಂಬಂಧಪಟ್ಟ ದೋಷ ಹಾಗೆ ಕಿವಿಗೆ ಸಂಬಂಧಪಟ್ಟ ದೋಷಗಳು ಇದು ಪರಿಹಾರ ಆಗತ್ತೆ. ನಮಗೆ ಕಿವಿ ಸರಿಯಾಗಿ ಏನನ್ನು ಕೇಳಬೇಕೋ ಅದನ್ನು ಕೇಳುವ ಹಾಗೆ ಆಗತ್ತೆ. ಆ ರೀತಿ ಶ್ರವಣ ದೋಷ ಪರಿಹಾರ ಇದು ವಿಶೇಷವಾಗಿ, ಹಾಗೆ ನೇತ್ರದೋಷ ಪರಿಹಾರ ವಿಶೇಷವಾಗಿ 8ನೆಯ ಶ್ಲೋಕದ ಪಾರಾಯಣದಿಂದ ಲಭ್ಯ. ಇನ್ನು 9ನೆಯ ಶ್ಲೋಕದ ಪಾರಾಯಣದಿಂದ ಮೂಗು ಮತ್ತು ಬಾಯಿ ಇದಕ್ಕೆ ಸಂಬಂಧಪಟ್ಟಂತಹ ದೋಷ ಪರಿಹಾರ ಆಗತ್ತೆ. ಎಷ್ಟೋ ಜನಕ್ಕೆ ಮೂಗಿನಿಂದ ಸುವಾಸನೆ ಗೃಹೀತನೇ ಆಗಲ್ಲ, ಒಳ್ಳೆ ಗಂಧ ಮೂಗಿಗೆ ಗೊತ್ತೇ ಆಗಲ್ಲ, ಏನು ವಾಸನೆನೇ ಗೊತ್ತಾಗ್ತಾ ಇಲ್ಲ ಅಂತ. ಇನ್ನು ಬಾಯಿಯಿಂದ ಮಾತಾಡಬೇಕು ಅಂದರೆ ಮೂಕರಾಗ್ಬಿಡ್ತಾರೆ ದಿಢೀರಂತ ಯಾವುದಾರೊಂದು ವಯಸ್ಸಿನಲ್ಲಿ.
ಈ ತರಹದ ದೋಷಗಳೆಲ್ಲ ಈ ಶ್ಲೋಕದ ಅನುಸಂಧಾನದಿಂದ ಪಾರಾಯಣದಿಂದ ಪರಿಹಾರ ಆಗುತ್ತೆ. ಹೀಗೆ 7, 8, 9 ಶ್ಲೋಕಗಳಲ್ಲಿ ನಾವು ನೋಡಿದಂತೆ ಮುಂದಿನ ಶ್ಲೋಕಗಳಲ್ಲಿ 10ನೆಯ ಶ್ಲೋಕದಲ್ಲಿ ನಮ್ಮ ತುಟಿಗೆ ಸಂಬಂಧಪಟ್ಟ ದೋಷಗಳೇನಾದ್ರು ಇದ್ದರೆ, ಹಾಗೆ ಕಂಠಕ್ಕೆ ಸಂಬಂಧಪಟ್ಟಿತ್ತು. ಹಾಗಾದರೆ ಕಂಠಕ್ಕೆ ಜೊತೆಗೆ ತುಟಿಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಆಗಬೇಕು ಅಂತಾದರೆ ಈ ಶ್ಲೋಕದ ಅಂದರೆ 10ನೇ ಶ್ಲೋಕದ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು. ಅದು ಕೂಡ ಕೆಲವರಿಗೆ ಸಂಗೀತ ಜಾಸ್ತಿ ಹಾಡಿ ಹಾಡಿ ಸಮಸ್ಯೆಗಳು ಆಗಿರಬಹುದು, ಮತ್ತು ಹಾಡಲಿಕ್ಕೆ ಆಗಲ್ಲ ಅಂತ. ಹಾಗೆಲ್ಲ ಇಲ್ಲ. ಈ ಶ್ಲೋಕದವನ್ನು ಪಾರಾಯಣ ಮಾಡ್ತಾ ಇದ್ದರೆ ವಿಶೇಷವಾಗಿ ಅಂತಹ ದೋಷಗಳು ಪರಿಹಾರ ಆಗುತ್ತೆ. ಕೆಲವ್ರಿಗೆ ತುಟಿಗೆ ಏನೋ ಸೀಳಿ ಹೋಗಿಬಿಟ್ಟಿರುತ್ತೆ, ತೊಂದರೆ ಆಗ್ತಾ ಇರುತ್ತೆ ಮಾತನಾಡಲಿಕ್ಕೆ. ಆದರೆ ಸೀಳಿ ಹೋಗಿದ್ರೂ ಕೂಡ ಅದು ಸರಿಯಾಗತ್ತೆ, ಸರಿಯಾಗಿ ಮಾತನಾಡುವಂಥ ಶಕ್ತಿ ಬರುತ್ತೆ. ಈ ನಿಟ್ಟಿನಲ್ಲೆಲ್ಲ ನಾವು ಈ ಶ್ಲೋಕದ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು. ಇನ್ನು 11ನೇ ಶ್ಲೋಕದ ಫಲಶ್ರುತಿ, ಅಲ್ಲಿ ಭುಜಗಳು ಮತ್ತು ಕೈಗಳು. ನಮ್ಮ ಕೈಗಳು ಭುಜಗಳು ಹಾಗೇ ಇರ್ತವೆ ಅಂತಿಲ್ಲ, ದಿಢೀರಂತ ಕುಸಿದು ಬೀಳ್ಬೋದು, ನಮ್ಮ ಕೈಯಿಂದ ಏನೋ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು. ಇಂತಹ ಸಂದರ್ಭದಲ್ಲೆಲ್ಲ ಈ ತರಹದ ದೋಷಗಳೇನೇನೇ ಇದ್ದರೂ ಅದು ಪರಿಹಾರ ಆಗುತ್ತೆ. ಅಂತೂ ನವಗ್ರಹಗಳ ಬಾಧೆ ತಟ್ಟಿದಾಗ ಕೈಯೋ ಕಿವಿಗೋ ಯಾವುದಕ್ಕೇನು ತೊಂದರೆ ಬರುತ್ತೋ ಗೊತ್ತಿಲ್ಲ, ಆ ತೊಂದರೆಗಳೆಲ್ಲ ಈ ಪ್ರತಿ ಶ್ಲೋಕಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಹೀಗೆ 7ನೆಯ ಶ್ಲೋಕದಿಂದ ಆರಂಭಿಸಿ 11ನೆಯ ಶ್ಲೋಕದವರೆಗೆ ನಾವು ಫಲಶ್ರುತಿಯನ್ನು ಗಮನಿಸಿದ್ವಿ. ಇನ್ನು ಕೊನೆಯ ಶ್ಲೋಕದ ಈ ಸಂಚಿಕೆಯ ಪಾರಾಯಣದಿಂದ ನಮಗೆ ಸಿಗುವಂತಹ ಫಲ ಹೀಗಿದೆ. ಚಿತ್ತ ಮತ್ತು ನಾಭಿ, ನಮ್ಮ ಮನಸ್ಸು ಒಂದು ಸರಿ ಇದ್ದರೆ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡತ್ತಂತೆ. ಮನಸ್ಸಿನ ದೋಷಗಳು, ಮನಸ್ಸಿಗೆ ಚಾಂಚಲ್ಯ ತುಂಬ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಗೊಂದಲ, ಮತ್ತು ಮನಸ್ಸಿನಲ್ಲಿ ಕಶ್ಮಲಗಳನ್ನು ತುಂಬಿಸ್ಕೊಂಡಿದ್ದೀವಿ. ಇದೆಲ್ಲ ಪರಿಹಾರ ಆಗಬೇಕು ಅಂದರೆ, ನೆಮ್ಮದಿಯ ಮನಸ್ಸು ಸಿಗಬೇಕು ಅಂತ ಆದರೆ ಆಗ ಈ 12ನೆಯ ಶ್ಲೋಕವನ್ನು ವಿಶೇಷವಾಗಿ ಪಾರಾಯಣ ಮಾಡಬೇಕು. ಹಾಗೆ ನಾಭಿ, ನಮ್ಮ ಉದರ ಬಾಧೆ ನಮಗೆ ಇರುತ್ತೆ, ಉದರ ಬಾಧೆಯಲ್ಲಿ ನಾಭಿಯ ಮುಖಾಂತರ ನಮ್ಮ ನಾಭಿ ಸ್ವಚ್ಛ ಆಗಬೇಕು. ನಾಭಿ ಸ್ವಚ್ಛ ಆಗಬೇಕು, ಅಲ್ಲಿ ಏನು ದೋಷ ಇರಬಾರ್ದು. ಎಷ್ಟೋ ಬಾರಿ ನಾಭಿಗೆ ತೈಲವನ್ನು ಹಾಕ್ಕೊಂಡ್ರೆ ಆರೋಗ್ಯ ಅಂತ. ನಾಭಿಗೆ ತೈಲ ಎಲ್ಲಿ? ನಾಭಿಯ ರಕ್ಷಣೆಯನ್ನು ಪದ್ಮನಾಭನ ಸ್ತೋತ್ರ ಮಾಡ್ತಾ ಇದ್ರೆ ಸಾಕು, ತೈಲನೂ ಬೇಡ ಏನೂ ಬೇಡ, ಇಡೀ ದೇಹ ಸರಿ ಹೋಗುತ್ತೆ. ಹೀಗೆ ಪ್ರತಿಯೊಂದು ಅಂಗಾಂಗಗಳಿಗೆ, ಅದು ತಲೆಯಿಂದ ಆರಂಭಿಸಿ ನಾಭಿಯವರೆಗೆ ವಿಶೇಷವಾಗಿ ಯಾವುದು ದೋಷಗಳು ಅಂತ ನಮಗೆ ಉಂಟಾಗುತ್ತೋ ನವಗ್ರಹಗಳ ಬಾಧೆಯಿಂದ, ಆ ಎಲ್ಲದರ ಪರಿಹಾರ ಈ ಪ್ರತಿಯೊಂದು ಶ್ಲೋಕಗಳ ಪಾರಾಯಣದಿಂದ ವಿಶೇಷವಾಗಿ ಆಗತ್ತೆ ಅನ್ನೋದನ್ನು ಗಮನಿಸಬೇಕು ನಾವು. ಇಂಥ ಅಪರೂಪದ ವಾದಿರಾಜ ಕವಚವನ್ನು ನಾವು ಪ್ರತಿನಿತ್ಯ ಪಾರಾಯಣವನ್ನು ಮಾಡುತ್ತಾ ವಾದಿರಾಜರ ಮುಖ್ಯ ಪ್ರಾಣದೇವರ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಇಂದಿನ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಮತ್ತು ಕುಟುಂಬ. ಇವರಿಗೆ ವಿಶೇಷವಾಗಿ ವಾದಿರಾಜರ ಅನುಗ್ರಹವನ್ನು ಬಯಸ್ತಾ, ಅವರ ಮನೆಯಲ್ಲಿ ಇತೋಪಿ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.